I heartily welcome you all again for the biology class, dear students. In my last hour of teaching, we learnt about a biomacromolecules called nucleic acid. There are two types of nucleic acids, those are DNA and RNA, where we learnt about the nucleotides, nucleosides, the component of nucleotides and the bonds and the double helical model of DNA. And today we are going to learn about one more biomacromolecule, those are called the lipids. ನಾನು ನಿಮ್ಮನ್ನು ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ನನ್ನ ಹಿಂದಿನ ತರಗತಿಯೊಳಗೆ ನಾವು ಏನನ್ನು ಕಲ್ತೀವಪ್ಪ ಅಂತಂದರೆ ನ್ಯೂಕ್ಲಿಕ್ ಆಮ್ಲಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ನ್ಯೂಕ್ಲಿಕ್ ಆಮ್ಲಗಳಲ್ಲಿ ಎರಡು ಪ್ರಕಾರದ ನ್ಯೂಕ್ಲಿಕ್ ಆಮ್ಲಗಳಿರ್ತಾವೆ, ಅವನ್ನ ಆನುವಂಶಿಕ ವಸ್ತುಗಳು ಅಂತ ನಾವು ಕರಿತೀವಿ. ಅವ್ಯಾವಪ್ಪ ಅಂದರೆ DNA ಮತ್ತು RNA. ಅದರ ಜೊತೆ ನಾವೇನು ಕಲ್ತೀವಿ ಅಂತಂದರೆ ನ್ಯೂಕ್ಲಿಯೋಟೈಡ್ಸ್ಗಳಂದ್ರೇನು, ನ್ಯೂಕ್ಲಿಯೋಸೈಡ್ಸ್ಗಳಂದ್ರೇನು, ಈ ನ್ಯೂಕ್ಲಿಯೋಟೈಡ್ಗಳಲ್ಲಿರುವಂತಹ ಘಟಕಗಳು ಯಾವುದು, ಅದರ ಜೊತೆ ಇದು ಯಾವ ರೀತಿ ಸಂರಚನೆ ಆಗಿದೆ, ನ್ಯೂಕ್ಲಿಯೋಟೈಡ್ಗಳ ಸರಪಳಿ DNA ಯಾವ ರೀತಿ ಸಂರಚನೆ ಆಗಿದೆ, ದ ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA, ಯಾರು ವಾಟ್ಸನ್ ಮತ್ತು ಕ್ರಿಕ್ ಕೊಟ್ಟಂತಹ ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA ನಾವು ಅಧ್ಯಯನ ಮಾಡಿದ್ವಿ. ಈ ಒಂದು ತರಗತಿಯೊಳಗೆ ಮತ್ತೊಂದು ಬಯೋಮ್ಯಾಕ್ರೋಮಾಲಿಕ್ಯೂಲ್ ಅಂದರೆ ಜೈವಿಕ ದೊಡ್ಡ ಕಣಗಳು ಲಿಪಿಡ್ಗಳ ಬಗ್ಗೆ ಅಂದರೆ ಕೊಬ್ಬುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸ್ಟಾರ್ಟ್ ದ ಟಾಪಿಕ್. Lipids are the esters of fatty acids and various alcohol. So the alcohol, when they are esterified with fatty acids, lead to the formation of the lipids. Lipids are insoluble in water, but they may be soluble in several organic acids. Lipids are made up of the fatty acids, so that the fatty acids are the building blocks of the lipid. Then what are fatty acids? The fatty acids, these are nothing but where the carboxylic group is attached to R groups. The R group may be the methyl, ethyl or higher number of CH2 groups. Means to the carboxylic group there is R group attached. It is the structure of the fatty acids. So the R group may be the methyl group, it may be the ethyl group, or it may be consist of the long chain of the CH2 group, various number of CH2 group. They are giving the example of palmitic acid. It consists of the 16 carbons. See, 16 carbons are present in the palmitic acid, including the carbon of the carboxylic group. Whereas the arachidonic acid is also a fatty acid. It consists of the 20 carbons, including the carboxyl carbon. These fatty acids are classified on the basis of the presence or absence of the double bond into two groups. One are the saturated fatty acids, other one are unsaturated fatty acids. The saturated fatty acids, they doesn't having any double bonds. The fatty acid chain having only single bonds are present in the saturated fatty acids. These saturated fatty acids are solid at room temperature. The whereas unsaturated fatty acids, they having one or more than one double bond in the chain of the fatty acids. Thus, or they are liquid at ರೂಮ್ ಟೆಂಪ್ರೇಚರ್. ನೋಡಿ, ಲಿಪಿಡ್ಸ್ಗಳು ಅಂತ ನಾವು ಕರಿತೀವಿ, ಕೊಬ್ಬುಗಳು ಅಂತ ಕರಿತೀವಿ. ಈ ಕೊಬ್ಬುಗಳು ನಾವು ಅದರ ವ್ಯಾಖ್ಯಾನವನ್ನು ನೋಡಬೇಕಾದ್ರೆ ಅವ್ರೇನಂತಾರೆ, ಲಿಪಿಡ್ಸ್ ಆರ್ ದ ಎಸ್ಟರ್ಸ್ ಆಫ್ ದ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ವೇರಿಯಸ್ ಆಲ್ಕೋಹಾಲ್ ಅಂತಾರೆ. ಅಂದರೆ ಬೇರೆ ಬೇರೆ ಪ್ರಕಾರದ ಮದ್ಯಸಾರಗಳು ಈ ಫ್ಯಾಟಿ ಆಸಿಡ್ ಅಂದರೆ ಕೊಬ್ಬಿನ ಆಮ್ಲದ ಜೊತೆಗೆ ಎಸ್ಟರ್ ಬಾಂಡನ್ನು ನಿರ್ಮಾಣ ಮಾಡಿದಾಗ ಅವು ಲಿಪಿಡ್ಗಳಾಗಿ ಪರಿವರ್ತನೆಗೊಳ್ತಾವಂತೆ. ಸೊ ಹಾಗಾದರೆ ಈ ಲಿಪಿಡ್ಗಳು ಅಥವಾ ಕೊಬ್ಬುಗಳು ಸಾಮಾನ್ಯವಾಗಿ ನೀರಿನಲ್ಲಿ ಕರಗೋದಿಲ್ಲ. ನೀವು ನೋಡಿರ್ಬೋದು, ಎಣ್ಣೆಯನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗೋದಿಲ್ಲ. ಆದರೆ ಈ ಕೊಬ್ಬಿನಾಮ್ಲಗಳು ಅಥವಾ ಲಿಪಿಡ್ಗಳು ಅಥವಾ ಕೊಬ್ಬುಗಳು ಏನು ಮಾಡ್ತಾವೆ ಅಂದರೆ, ನೀವು ಯಾವುದಾದ್ರೂ ಸಾವಯವ ಆಮ್ಲಗಳಲ್ಲಿ ಹಾಕಿದಾಗ ಅವು ಕರಗಲ್ಪಡ್ತಾವೆ. ನೋಡ್ರಿ, ಈ ಕೊಬ್ಬುಗಳು ನೀರಿನಲ್ಲಿ ಕರಗಲಾರದಂಥ ಗುಣವನ್ನು ಹೊಂದಿರ್ತಾವೆ,
ಅದರ ಜೊತೆಗೆ ಯಾವುದಾದ್ರೂ ಸಾವಯವ ಆಮ್ಲ ಆರ್ಗ್ಯಾನಿಕ್ ಅಸಿಡ್ಸ್ಗಳಲ್ಲಿ ನೀವು ಹಾಕಿದಾಗ ಅವೇನಂತವ ಅಲ್ಲಿ ಕರಗ್ತಾವೆ. ಈ ಲಿಪಿಡ್ಸ್ಗಳು ಏನಾಗಿರ್ತಾವ ಸಿಂಪಲ್ ನಾವು ಹೇಳಬೇಕಾದ್ರೆ ಅವಕ್ಕೆ ಕೊಬ್ಬಿನ ಆಮ್ಲಗಳು ಅಂತ ಕರಿತೀವಿ, ಅಥವಾ ಕೊಬ್ಬಿನ ಆಮ್ಲಗಳಿಂದ ಅವು ಮಾಡಲ್ಪಟ್ಟಿರ್ತಾವ ಅಂತ ನಾವು ಹೇಳ್ತೀವಿ. ಈ ಕೊಬ್ಬಿನ ಆಮ್ಲಗಳ ಒಂದು ಸಂಯೋಜನೆಯನ್ನು ನೋಡಿದಾಗ ಈ ಕೊಬ್ಬಿನ ಆಮ್ಲಗಳಲ್ಲಿ ಕಾರ್ಬಾಕ್ಸಿಲ್ ಗ್ರೂಪನ್ನು ಹೊಂದಿರ್ತದೆ. COOH ಅಂದರೆ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಕರಿತೀವಿ. ಹೌದಾ, ಕಾರ್ಬಾಕ್ಸಿಲ್ ಗುಂಪು ಅದು ಒಂದು ಫಂಕ್ಷನಲ್ ಗುಂಪು, ಕ್ರಿಯಾಶೀಲ ಗುಂಪು ಅಂತ ನಾವು ಕರಿತೀವಿ. ಈ ಕಾರ್ಬಾಕ್ಸಿಲಿಕ್ ಗ್ರೂಪ್ಗೆ ಒಂದು ಆರ್ ಗ್ರೂಪ್ ಏನಾಗಿರ್ತದೆ ಅಟ್ಯಾಚ್ ಆಗಿ ಅಂದರೆ ಜೋಡಣೆಗೊಂಡು ಈ ಕೊಬ್ಬಿನ ಆಮ್ಲಗಳ ನಿರ್ಮಾಣ ಆಗಿರ್ತವೆ. ಇದು ಸಂಯೋಜನೆ, ಅದರ ಸಂಯೋಜನೆ. ಹಾಗಾದರೆ ಈ ಆರ್ ಗ್ರೂಪ್ ಏನಿರ್ಬೋದು, ಅದು ಮಿಥೈಲ್ ಗ್ರೂಪು ಇರ್ಬೋದು, ಅಥವಾ ಇಥೈಲ್ ಗ್ರೂಪು ಇರ್ಬೋದು, ಅಥವಾ ಅದು ಯಾವುದೇ ಎಷ್ಟೇ ಸಂಖ್ಯೆಯ CH ಗ್ರೂಪ್ಗಳನ್ನು ಅದು ಹೊಂದಿರ್ಬೋದು. ಹಾಗೆ ಉದ್ದನಾದಂಥ ಒಂದು ಸರಪಳಿ ಆಗಿರ್ತದೆ, ಅದಕ್ಕೆ ನಾವು ಏನು ಕರಿತೀವಿ ಕೊಬ್ಬಿನ ಆಮ್ಲಗಳು, ಫ್ಯಾಟಿ ಆಸಿಡ್ ಆಗಿರ್ತದೆ. ನೋಡ್ರಿ ಅಲ್ಲೇನಿರ್ಬೋದು COOH ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರ್ತದೆ, ಅದಕ್ಕೆ ಆರ್ ಗ್ರೂಪ್ ಏನಿರ್ತದೆ ಬಂಧಿಸಲ್ಪಟ್ಟದ ಜೋಡಣೆ ಆಗಿರ್ತದೆ. ಈ ಆರ್ ಗ್ರೂಪ್ ಮಿಥೈಲ್ ಗ್ರೂಪ್ ಇರ್ಬೋದು, ಇಥೈಲ್ ಗ್ರೂಪ್ ಇರ್ಬೋದು, ಪೆಂಟೈಲ್, ಪ್ರೊಪೈಲ್, ಬ್ಯೂಟೈಲ್, ಹೆಕ್ಸೈಲ್, ಹೆಪ್ಟೈಲ್, ಸೆಪ್ಟೈಲ್ ಎಲ್ಲ ಯಾವುದೇ ರೀತಿ ಬೇಕಾದ್ರೆ 20 ಕಾರ್ಬನ್ಗಳು ಸಹಿತ ಇರ್ಬೋದು. ಹಂಗೆ ಉದ್ದ ಒಂದು ಸರಪಳಿ ಆಗಿರ್ತದೆ ಅದು. ಹೀಗಾದರೆ ಒಂದು 2 ಉದಾಹರಣೆಗಳನ್ನು ಕೊಡ್ತಾರೆ. ಈ ಪಾಲ್ಮಿಟಿಕ್ ಆಸಿಡ್ ಇದು ಒಂದು ಕೊಬ್ಬಿನ ಆಮ್ಲ. ಈ ಪಾಲ್ಮಿಟಿಕ್ ಆಮ್ಲ ಅಂತ ಕರಿತೀವಲ್ಲ, ಇದು ಸಹಿತ ಒಂದು ಕೊಬ್ಬಿನ ಆಮ್ಲ. ಇಲ್ಲಿ ಏನಿರ್ತಾವೆ ಅಂದರೆ 16 ಕಾರ್ಬನ್ಗಳಿರ್ತಾವೆ. ಈ ಕಾರ್ಬಾಕ್ಸಿಲಿಕ್ ಕಾರ್ಬನನ್ನು ಜೋಡಿಸಿಕೊಂಡು ಅದನ್ನು ಹಿಡಿದುಕೊಂಡು ಏನಿರ್ತಾವ 16 ಕಾರ್ಬನ್ಗಳ ಒಂದು ಸಂಯೋಜನೆಯನ್ನು ಅದು ಹೊಂದಿರ್ತದೆ ಅಂತ ಹೇಳ್ತಾರೆ. ಹಾಗೆ ಉದಾಹರಣೆ ಕೊಡಬೇಕಾದ್ರೆ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಅರಾಚಿಡೋನಿಕ್ ಆಸಿಡ್ ಅಂತ ಕರಿತೀವಿ, ಅರಾಚಿಡೋನಿಕ್ ಆಮ್ಲ ಅಂತ ಕರಿತೀವಿ. ಇದು ಸಹಿತ ಒಂದು ಕೊಬ್ಬಿನ ಆಮ್ಲ. ಈ ಕೊಬ್ಬಿನ ಆಮ್ಲದಲ್ಲಿ ಎಷ್ಟಿರ್ತಾವ 20 ಕಾರ್ಬನ್ ಇಂಗಾಲಗಳನ್ನು ಅದು ಹೊಂದಿರ್ತದೆ. ಇದನ್ನು ಹಿಡಿದುಕೊಂಡು ಕಾರ್ಬಾಕ್ಸಿಲಿಕ್ ಕಾರ್ಬನನ್ನು ಜೊತೆ ಮಾಡಿಕೊಂಡು 20 ಕಾರ್ಬನ್ಗಳನ್ನು 20 ಇಂಗಾಲಗಳನ್ನು ಅದು ಹೊಂದಿರ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಕೊಬ್ಬಿನ ಆಮ್ಲಗಳನ್ನು 2 ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ. ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದರೆ, ಈ ಕೊಬ್ಬಿನ ಆಮ್ಲದಲ್ಲಿ ಸಿಂಗಲ್ ಬಾಂಡ್ ಮತ್ತು ಡಬಲ್ ಬಾಂಡ್ ಇದೆಯೋ ಇಲ್ಲೋ ಅನ್ನೋ ಆಧಾರದ ಮೇಲೆ ಏನು ಮಾಡ್ತಾರೆ 2 ಪ್ರಕಾರಗಳ ವಿಂಗಡಣೆ ಮಾಡ್ತಾರೆ. ಅವು ಯಾವಪ್ಪ ಅಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂದರೆ ಪರಿಷ್ಕರಿಸಲ್ಪಡುವ ಕೊಬ್ಬಿನ ಆಮ್ಲಗಳು ಅಂತ ಕರಿತೀವಿ. ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂದರೆ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಂತ ಕರಿತೀವಿ. ಪರಿಷ್ಕರಿಸಲ್ಪಡುವಂತಹ ಕೊಬ್ಬಿನ ಆಮ್ಲಗಳು, ಇನ್ನೊಂದು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಂತ 2 ಪ್ರಕಾರ ಒಳಗೆ ಈ ಯಾವುದು ಕೊಬ್ಬಿನ ಆಮ್ಲಗಳನ್ನು ವರ್ಗೀಕರಣವನ್ನು ಮಾಡ್ತಾರೆ. ದ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಸಿಂಗಲ್ ಬಾಂಡ್, ಯಾವುದೇ ಥರನಾದಂಥ ಡಬಲ್ ಬಾಂಡ್ಗಳನ್ನು ಅದರ ಸಂಯೋಜನೆಯಲ್ಲಿ ಅದು ಹೊಂದಿರೋದಿಲ್ಲ. ಆ ಕಾರಣ ಅದಕ್ಕೆ ಏನು ಕರೀತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರೀತಾರೆ. ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಸಾಮಾನ್ಯವಾದಂಥ ಕೋಣೆಯ ಉಷ್ಣಾಂಶದಲ್ಲಿ ಇವು ಘನರೂಪದಲ್ಲಿರ್ತಾವೆ ಅಂತ ಹೇಳ್ತಾರೆ. ಸಾಲಿಡ್ ಆಟ್ ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಹಾಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ನಾವು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಂತ ಕರಿತೀವಿ. ಇಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಡಬಲ್ ಬಾಂಡ್ಗಳನ್ನು ಅದರ ಒಂದು ರಚನೆಯಲ್ಲಿ ಅದು ಹೊಂದಿರ್ತದೆ. ಅದ ಕಾರಣ ಇವು ಏನಿರ್ತಾವೆ ಅಂದರೆ ಒಂದು ಕೋಣೆಯ ಸಾಮಾನ್ಯ ಉಷ್ಣಾಂಶದಲ್ಲಿ ಅವು ದ್ರವರೂಪದಲ್ಲಿರ್ತಾವೆ ಅಂತ ಹೇಳ್ತಾರೆ. ನೋಡ್ರಿ, ಇವು ದ್ರವರೂಪದಲ್ಲಿರ್ತಾವ, ಇವೇನಿರ್ತಾವ ಘನರೂಪದಲ್ಲಿರ್ತಾವೆ. ನಾವು classify, we to understand the classification of the lipids on the basis of its chemical composition. Based on the chemical composition of the lipids, they are into 3 groups. One are called the simple lipids, second one is called the compound lipids, third one is called derived lipids. The simple lipids are, these are lipids where these are the esters of the fatty acid with various alcohol. These the simple lipids, again they are having 2 groups. One is called the oils and the fats, other one is called the wax. The oils and the fats, these are the esters of fatty acids with glycerol or trihydroxy alcohol. Thus they are called as the glyceraldehyde. The glyceraldehyde, it may be the monohydroxy alcohol or monoglyceraldehyde, diglyceraldehyde or triglyceride. This is based on the groups attached. Whereas the waxes are nothing but the fatty acids, the esters of the fatty acids with monohydroxy alcohol. See, this is the structure of the glycerol molecule. It is having the 3 carbon atom and 3 hydroxyl group. So when
the R group or the fatty acid it attached to here, it is called the first carbon atom or first carboxyl group. It is called the monohydroxy glycerol or glyceraldehyde. If the R second group is attached here, it is called dihydroxyglycerol or diglyceraldehyde. If it is attached, R third functional group is attached, R3 is attached here, it is called trihydroxy alcohol. So that oils are nothing but the trihydroxy. 3 R groups are attached to 3 carbon atom or 3 hydroxyl group which are present in the glycerol molecule. So the difference between the oils and the fats. The oils are having low melting point, thus they are liquid at room temperature or they are liquid at winter, whereas the fats are having high melting point, so that they are having the fat are having solid at the room temperature. Mainly the fats are the animal origin, whereas oils are the plant origin. So that the animal origins or the saturated fatty acids are present in the animal origin lipids. So the fats are having the saturated fatty acids and they are solid at room temperature, whereas liquids are having unsaturated fatty acids, they are liquid at room temperature. And the wax are the fatty acids with monohydroxy alcohol. Coming to the compound lipids. Compound lipids are the lipids they containing or the esters of fatty acids with alcohol, and also they containing various substituents. There are of two kind, one is called as the phospholipids, other one is called as the glycolipids. The phospholipids are the compound lipids, they containing the fatty acids, glycerol, the nitrogen bases, phosphoric acid and other constituents. They are having, the phospholipids are having two groups or two types, means they are having both the hydrophilic end and hydrophobic end, hydrophilic polar end and hydrophobic polar end. So both the polar ends are present, both hydrophilic and hydrophobic structures are present. Based on this nature, the phospholipids are involved in the formation of the cell membrane. Example for the phospholipids are the lecithin. Lecithin is called the phosphatidylcholine. Cephalins are called the phosphatidylethylenamine. Sphingomyelins, the sphingomyelins are called the phosphosphingosides. These are about the phospholipids. And the glycolipids, again the glycolipids are the compound lipids, they containing fatty acids, glycerol, nitrogen bases and carbohydrates and other constituents. They are not having the phosphoric acid. Mainly these glycolipids are also called as cerebrosides. Mainly the fats or the lipids which are present in the brain, they are having the glycolipids. So that example for the glycolipids are gangliosides. So that this is a lipid present in ganglion, whereas the sulfolipids they containing the sulfur with them. Lastly, the derived lipids. The derived lipids are derived from the simple and compound lipids. The example for the derived lipids are the steroids, the cholesterol and ergosterol, second is the terpenes, third are the carotenoids. ನೋಡಿ ನಾವೀಗ ಕೊಬ್ಬಿನ ಆಮ್ಲಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಇನ್ನು ಕೊಬ್ಬಿನಗಳ ಬಗ್ಗೆ ಅಧ್ಯಯನ ಮಾಡಿ. ಈ ಕೊಬ್ಬುಗಳಲ್ಲಿ ಅವುಗಳ ರಾಸಾಯನಿಕ ಸಂಯೋಜನೆ, ಕೆಮಿಕಲ್ ಕಾಂಪೋಸಿಷನ್ ಅಂತ ಕರಿತೀವಿ. ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ಈ ಕೊಬ್ಬುಗಳನ್ನು 3 ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ. ಸಾಮಾನ್ಯ ಕೊಬ್ಬುಗಳು ಸಿಂಪಲ್ ಲಿಪಿಡ್ ಅಂತ ಕರಿತೀವಿ, ಸಂಯುಕ್ತ ಕೊಬ್ಬುಗಳು ಕಂಪೌಂಡ್ ಲಿಪಿಡ್ಸ್ ಅಂತ ಕರಿತೀವಿ, ಡಿರೈವ್ಡ್ ಲಿಪಿಡ್ಸ್ ಅಥವಾ ಪಡೆದುಕೊಂಡಂಥ ಕೊಬ್ಬುಗಳು ಅಂತ ಕರಿಬೋದು, ಅಥವಾ ಕೊಬ್ಬಿನ ಉತ್ಪನ್ನಗಳು ಅಂತ ನಾವು ಕರಿಬೋದು. ಈ ರೀತಿ 3 ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ. ಸಿಂಪಲ್ ಲಿಪಿಡ್ಸ್ ಆರ್ ನಥಿಂಗ್ ಬಟ್ ದ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ವೇರಿಯಸ್ ಆಲ್ಕೋಹಾಲ್ ಅಂತ. ಅಂದ್ರೇನು?
ಬೇರೆ ಬೇರೆ ಪ್ರಕಾರದ ಮದ್ಯಸಾರಗಳು ಈ ಫ್ಯಾಟಿ ಅಂದರೆ ಕೊಬ್ಬಿನ ಆಮ್ಲಗಳ ಜೊತೆಗೆ ಏನಾದರೂ ಎಸ್ಟರ್ ಬಾಂಡ್ಗಳನ್ನು ಮಾಡಿದಾಗ ಅವುಗಳಿಂದ ಏನು ಉತ್ಪತ್ತಿ ಆಗ್ತಾವಲ್ಲ ಅವುಗಳು ಏನು ಕರಿತೀವಿ ನಾವು ಸಿಂಪಲ್ ಲಿಪಿಡ್ಸ್ ಅಥವಾ ಸಾಮಾನ್ಯ ಆಮ್ಲಗಳು ಅಂತ ನಾವು ಕರಿತೀವಿ. ಈ ಸಾಮಾನ್ಯ ಆಮ್ಲಗಳಲ್ಲಿ 2 ಪ್ರಕಾರಗಳಲ್ಲಿ ನಾವು ನೋಡ್ತೀವಿ. ಒಂದು ಆಯಿಲ್ಸ್ ಅಂದರೆ ಎಣ್ಣೆಗಳು ಅಥವಾ ಫ್ಯಾಟ್ಸ್ ಕೊಬ್ಬುಗಳು ಅಂತ ಕರಿತೀವಿ. ಫ್ಯಾಟ್ ಅಂದರೆ ಕೊಬ್ಬು, ಆಯಿಲ್ ಅಂದರೆ ಎಣ್ಣೆ. ಎರಡನೇದು ಪ್ರಕಾರ ಏನಪ್ಪ ಅಂದ್ರೆ ವ್ಯಾಕ್ಸ್ ಕನ್ನಡದಾಗ ನಾವು ಮೇನ್ ಅಂತ ಕರಿತೀವಿ. ಆಯಿಲ್ ಮತ್ತು ಫ್ಯಾಟ್ಗಳು ಏನಾಗಿರ್ತಾವ, ದೇ ಆರ್ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ವಿತ್ ಗ್ಲಿಸರಾಲ್. ಈ ಗ್ಲಿಸರಾಲ್ ನಾವೇನು ಕರಿತೀವಿ ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್ ಅಂತ ಕರಿತೀವಿ. ರಾಸಾಯನಿಕ ಹೆಸರೇನು ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್. ಯಾಕಂದರೆ ಅದು 3 ಹೈಡ್ರಾಕ್ಸಿಲ್ ಆಲ್ಕೋಹಾಲ್ಗಳನ್ನು ಅಂದರೆ ಮದ್ಯಸಾರ ಗುಂಪುಗಳನ್ನು ಹೊಂದಿರ್ತದೆ ಅಂತೇಳಿ ಅದಕ್ಕೆ ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಗ್ಲಿಸರಾಲ್ದ ಆಕಾರ ವ್ಯವಸ್ಥೆಯನ್ನು ನೋಡಿದಾಗ, ಸಂಯೋಜನೆಯನ್ನು ನೋಡಿದಾಗ ಏನಿರ್ತದೆ, ಅದರಲ್ಲಿ 3 ಏನಂತವ ಹೈಡ್ರಾಕ್ಸಿಲ್ ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರ್ತವೆ. ಈ 3 ಕಾರ್ಬಾಕ್ಸಿಲಿಕ್ ಗ್ರೂಪಲ್ಲಿ 1, 2, 3 ಹೈಡ್ರಾಕ್ಸಿ ಗ್ರೂಪ್ ಇರೋದಕ್ಕೆ ಅದಕ್ಕೆ ಏನು ಕರಿತೀವಿ ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್ ಅಂತ ನಾವು ಕರಿತೀವಿ. ಅದಕ್ಕೆ ಈ ಗ್ಲಿಸರಾಲ್ ಜೊತೆ ಫ್ಯಾಟಿ ಆಸಿಡ್ಗಳು ಏನಾದರೂ ಎಸ್ಟರ್ ಬಾಂಡನ್ನು ಮಾಡಿದಾಗ ಅವುಗಳಿಗೆ ನಾವು ಏನು ಕರಿತೀವಿ ಗ್ಲಿಸರಲ್ ಡಿಹೈಡ್ ಅಂತ ನಾವು ಕರಿತೀವಿ. ಹೀಗೆ 3 ಪ್ರಕಾರದ ಗ್ಲಿಸರಲ್ ಡಿಹೈಡ್ ಇರ್ತವೆ. ಮೊನೋಗ್ಲಿಸರಲ್ ಡಿಹೈಡ್, ಡೈಗ್ಲಿಸರಲ್ ಡಿಹೈಡ್, ಟ್ರೈಗ್ಲಿಸರಲ್ ಡಿಹೈಡ್. ಅದು ಹೆಂಗೆ ನಿರ್ಮಾಣ ಆಗಿರ್ತದೆ ನೋಡಿರಿ. ನಾನು ಹೇಳಿದ್ದೀನಿ ಇದು ಏನಪ್ಪ ಅಂದ್ರೆ ಗ್ಲಿಸರಾಲ್ದ ಒಂದು ಆಕಾರ ವ್ಯವಸ್ಥೆ, ಅದು ರಚನೆ ಅಥವಾ ರಾಸಾಯನಿಕ ರಚನೆ ಅಂತ ಕರಿಬೋದು. ಇಲ್ಲಿ ಎಚ್ ಏನಿರ್ತದಲ್ಲ, ಇಲ್ಲಿ ಏನಾದರೂ ಒಂದು ಆರ್ ಗ್ರೂಪ್ ಅಟ್ಯಾಚ್ಮೆಂಟ್, ಆರ್ ಮೇ ಬಿ ನಾನು ಹೇಳಿದ್ದೀನಿ ನಿಮಗೆ, ಆರ್ ಮೇ ಬಿ ಇಟ್ ಈಸ್ ಮಿಥೈಲ್, ಇಥೈಲ್, ಪೆಂಟೈಲ್, ಹೆಕ್ಸೈಲ್ ಆರ್ 20 ಕಾರ್ಬನ್ ವ್ಯವಸ್ಥೆಯನ್ನು ಹೊಂದಿರ್ಬೋದು. ಇದಕ್ಕೇನು ಕರಿತೀವಿ ನಾವು ಮೊನೋಹೈಡ್ರಾಕ್ಸಿ ಆಲ್ಕೋಹಾಲ್ ಅಂತ ಕರಿತೀವಿ, ಅಥವಾ ಇದಕ್ಕೇನು ಕರಿತೀವಿ ಗ್ಲಿಸರಲ್ ಡಿಹೈಡ್ ಅಂತ ಕರಿತೀವಿ. ಮೊನೋಗ್ಲಿಸರಲ್ ಡಿಹೈಡ್ ಒಂದೇ. ಇಲ್ಲಿ ಎರಡನೇ ಒಂದು ಆರ್ ಗ್ರೂಪ್ ಅಟ್ಯಾಚ್ಮೆಂಟ್ ಆಯ್ತು ಅಂದರೆ ಡೈಹೈಡ್ರಾಕ್ಸಿ ಆಲ್ಕೋಹಾಲ್ ಅಂತ ಕರಿತಾರೆ, ಅಥವಾ ಅದಕ್ಕೆ ಏನು ಕರಿತೀವಿ ಅದಕ್ಕೆ ಡೈಗ್ಲಿಸರಲ್ ಡಿಹೈಡ್ ಅಂತ ಕರಿತೀವಿ. ಇಲ್ಲಿ 3ನೇ ಒಂದು ಆರ್ ಗ್ರೂಪ್ ಅಟ್ಯಾಚ್ಮೆಂಟ್ ಆಯ್ತು ಅಂದರೆ ಅದು ನೋಡ್ರಿ 3 ಆರ್ ಗ್ರೂಪ್ಗಳು ಏನು ಮಾಡ್ತಾರೋ ಅಟ್ಯಾಚ್ ಮಾಡಲಿಕ್ಕೆ ಅಲ್ಲಿ ಅವಕಾಶದ ಅಂತೇಳಿ ಅವಕ್ಕೇನು ಕರೆದ್ರು ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್, ಗ್ಲಿಸರಲ್ ಡಿಹೈಡ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಎಣ್ಣೆ ಪದಾರ್ಥಗಳನ್ನು ನೀವು ನೋಡಿದಾಗ ಅವು ಕೋಣೆಯ ಸಾಮಾನ್ಯ ಉಷ್ಣಾಂಶದಲ್ಲಿ ಏನಿರ್ತವೆ ದ್ರವ ರೂಪದಲ್ಲಿರ್ತವೆ. ಇವು ಏನಿರ್ತವೆ ಘನರೂಪದಲ್ಲಿರ್ತವೆ. ಇವುಗಳ ಬಾಯ್ಲಿಂಗ್ ಪಾಯಿಂಟ್ ಏನಿರ್ತದೆ ಚಿಕ್ಕದಾಗಿರ್ತದೆ, ಇವುಗಳ ಬಾಯ್ಲಿಂಗ್ ಪಾಯಿಂಟ್ ಏನಂತ ದೊಡ್ಡದಾಗಿರ್ತದೆ ಅಂತ ಹೇಳ್ತೀವಿ. ಆದ ಕಾರಣ ಇವೇನಿರ್ತವೆ ವಿಂಟರ್ ಅಂದರೆ ಚಳಿಗಾಲದಲ್ಲಿ ನೋಡ್ರಿ ಫ್ಯಾಟ್ಗಳು ಏನಿರ್ತವೆ ಘನರೂಪದಲ್ಲಿರ್ತವೆ, ಎಣ್ಣೆಗಳೇನಿರ್ತವೆ ದ್ರವ ರೂಪದಲ್ಲಿರ್ತವೆ. ಈ ಫ್ಯಾಟ್ಗಳೇನಿರ್ತವೆ ಅಂತಂದರೆ ಪ್ರಾಣಿಜನ್ಯವಾಗಿರ್ತವೆ ಮತ್ತು ಎಣ್ಣೆ ಪದಾರ್ಥಗಳು ಸಸ್ಯಜನ್ಯ ಆಗಿರ್ತವೆ. ನೋಡಿರಿ ಪ್ರಾಣಿಜನ್ಯವನ್ನು ನೋಡಿದಾಗ ಪ್ರಾಣಿಗಳಲ್ಲಿ ಇರುವಂತಹ ಏನು ಕೊಬ್ಬಿನ ಆಮ್ಲಗಳಿರ್ತಾವಲ್ಲ ಅವು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳಿರ್ತವೆ. ಆದ ಕಾರಣ ಏನಿರ್ತವೆ ಅವು ಏನಿರ್ತವೆ ಫ್ಯಾಟ್ಗಳು ಆಗಿರ್ತವೆ, ಘನ ರೂಪದಲ್ಲಿರ್ತವೆ. ಆಯಿಲ್ಗಳೇನಿರ್ತವೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಸಸ್ಯಜನ್ಯ ಇರ್ತವೆ, ಸಸ್ಯಗಳಲ್ಲಿ ಇರ್ತವೆ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರೋದ್ರಿಂದ ಎಣ್ಣೆಗಳೇನಿರ್ತವೆ ಅಂತಂದರೆ ದ್ರವ ರೂಪದಲ್ಲಿರ್ತವೆ. ಅದಕ್ಕೆ ನಮಗೆ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಕೊಬ್ಬು ಹೆಚ್ಚಾಗಿದೆ ಅಂತ ಹೇಳ್ತಿರಲ್ಲ, ಈ ಕೊಬ್ಬು ಹೆಚ್ಚು ಹೆಂಗಾಗ್ತಂದರೆ ಒಂದು ಡೆಫಿನಿಷನ್ ಕೊಡ್ತಾರೆ, ನೋ ವೆಜಿಟೇಬಲ್ ಆಯಿಲ್ ಕಂಟೈನ್ ದ ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಏನು ಕೊಡ್ತಾರ? ನೋ ವೆಜಿಟೇಬಲ್ ಆಯಿಲ್ ಕಂಟೈನ್ ದ ಕೊಲೆಸ್ಟ್ರಾಲ್. ಯಾಕಂದರೆ ಈ ಸಸ್ಯಗಳಲ್ಲಿ ಇರುವಂತಹ ಕೊಬ್ಬಿನ ಆಮ್ಲಗಳೇನಿರ್ತಾವೆ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಸಸ್ಯಜನ್ಯ ಅಂತ ಕರಿತೀವಿ. ಆದರೆ ಪ್ರಾಣಿಗಳಲ್ಲಿ ಏನು ಕೊಬ್ಬಿನ ಅಂಶಗಳಿರ್ತಾವಲ್ಲ ಅವು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಗಳಿರ್ತವೆ. ಕೊಲೆಸ್ಟ್ರಾಲ್ ಹೆಂಗೆ ಸಿಂಥಸಿಸ್ ಆಗ್ತದೆ, ಹೆಂಗೆ ಉತ್ಪನ್ನ ಆಗ್ತಂತಂದರೆ ನಮ್ಮ ದೇಹದಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಗಳನ್ನು ಉಪಯೋಗ ಮಾಡಿಕೊಂಡು ಏನಾಗ್ತದೆ ಹೆಚ್ಚಾಗ್ತದೆ, ಕೊಲೆಸ್ಟ್ರಾಲ್ ಉತ್ಪನ್ನ ಆಗ್ತದೆ. ನೋಡಿರಿ ಸಸ್ಯಜನ್ಯವನ್ನು ತಿನ್ನೋದ್ರಿಂದ ನಿಮ್ಗೆ ಏನಾಗಿಲ್ಲ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳನ್ನು ತಿನ್ನೋದ್ರಿಂದ ಏನು ಹಾರ್ಮ್ ಆಗಿಲ್ಲ. ಆದರೆ ಏನಾಗ್ತದೆ ಗಂಟಲು ಬೇನೆ ಯಾವ ರೋಗ ಬರ್ತದೆ. ಆದರೆ ಕೊಲೆಸ್ಟ್ರಾಲ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಂಗೆ ಇನ್ಕ್ರೀಸ್ ಆಗ್ತಂದರೆ ಪ್ರಾಣಿಜನ್ಯ ಕೊಬ್ಬಿನಾಮ್ಲಗಳನ್ನು ಅಥವಾ ಕೊಬ್ಬುಗಳನ್ನು ನಾವು ತೆಗೆದುಕೊಂಡಾಗ ಏನಾಗ್ತದೆ ಕೊಲೆಸ್ಟ್ರಾಲ್ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ. ಇದನ್ನು ಮಾತ್ರ ನೀವು ತಿಳ್ಕೊಳ್ಳಿ. ಹೌದಾ? ಎಣ್ಣೆ ಬಿಟ್ಟು ಬೆಣ್ಣೆ ತಿಂದರೆ ನಿಮಗೆ ಕೊಲೆಸ್ಟ್ರಾಲ್ ಬರ್ತದೆ ತಿಳ್ಕೊಳ್ಳಿ. ಬೆಣ್ಣೆ ತುಪ್ಪ ಹೈಯೆಸ್ಟ್ ಕೊಲೆಸ್ಟ್ರಾಲ್ ಏನಿರ್ತಪ್ಪ ಅಂದರೆ ಎಗ್ ವೈಟ್ ಮೊಟ್ಟೆಗಳಲ್ಲಿ ಇರ್ತದೆ. ವ್ಯಾಕ್ಸ್ ಮೇನ ಅಂತ ಕರಿತೀವಿ. ಮೇನ ಇರ್ತದೆ ಹೇಳಿ ನಮಗೆ ಸ್ಯಾಚುರೇಟೆಡ್ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ವಿತ್ ಮೊನೋಹೈಡ್ರಾಕ್ಸಿ ಆಲ್ಕೋಹಾಲ್. ಒಂದೇ ಹೈಡ್ರಾಕ್ಸಿ ಆಲ್ಕೋಹಾಲ್ದಿಂದ ಏನಾಗಿರ್ತದೆ ಫ್ಯಾಟಿ ಆಸಿಡ್ ಜೊತೆ ಏನಾಗಿರ್ತದೆ ಎಸ್ಟರ್ ಬಾಂಡ್ ಆದಾಗ ಅವು ಮೇನಮ್ಗಳಾಗ್ತವೆ. ನಾವು ನೋಡಿರ್ಬೋದು ಬಹಳಷ್ಟು ಪ್ರಕಾರದ ಮೇನಗಳನ್ನು ನಾವು ನೋಡಿದ್ದೀವಿ. ಕಂಪೌಂಡ್ ಲಿಪಿಡ್ಸ್ ಸಂಯುಕ್ತ ಕೊಬ್ಬುಗಳು ಅಂತ ನಾವು ಕರಿತೀವಿ. ಇವು ಸಂಯುಕ್ತ ಕೊಂಬುಗಳು ಏನಿರ್ತಾವ ದೇ ಆಲ್ಸೋ ನಥಿಂಗ್ ಬಟ್ ದ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ವಿತ್ ವೇರಿಯಸ್ ಆಲ್ಕೋಹಾಲ್
ವಿತ್ ಸೆವ್ರಲ್ ಸಬ್ಸ್ಟಿಟ್ಯೂಯೆಂಟ್ಸ್, ಅದ್ರ ಜೊತೆ ಕೆಲವೊಂದು ಬೇರೆ ಬೇರೆ ವಸ್ತುಗಳು ಸಹಿತ ಇರ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ, ಪಾಸ್ಫೋಲಿಪಿಡ್ಸ್ಗಳು ಅಂತ ಕರಿತೀವಿ. ಪಾಸ್ಫೋಲಿಪಿಡ್ಸ್ ಏನಂತಂದ್ರೆ ದೇ ಆರ್ ಕಂಪೌಂಡ್ ಲಿಪಿಡ್ಸ್. ಅವು ಸಂಯುಕ್ತ ಆಮ್ಲ ಅಂತ ಸಂಯುಕ್ತ ಕೊಬ್ಬುಗಳಾಗ್ಯಾವ. ಅದರಲ್ಲಿ ಏನಿರ್ತದೆ, ಕೊಬ್ಬಿನ ಆಮ್ಲಗಳು, ಫ್ಯಾಟಿ ಆಸಿಡ್ಗಳು ಇರ್ತವೆ, ಗ್ಲಿಸರಾಲ್ ಇರ್ತದೆ, ನೈಟ್ರೋಜನ್ ಬೇಸಸ್, ಪಾಸ್ಪರಿಕ್ ಅಸಿಡ್. ನೋಡಿರಿ, ಪಾಸ್ಪರಿಕ್ ಅಸಿಡ್ಗಳು ಇರ್ತದ್ರಿಂದ ಅದಕ್ಕೆ ಪಾಸ್ಫೋಲಿಪಿಡ್ಗಳು ಅಂತ ಕರೆದಿವಿ. ಮತ್ತು ಬೇರೆ ಬೇರೆ ಪ್ರಕಾರದ ಚಿಕ್ಕ ಚಿಕ್ಕ ಸಂಯುಕ್ತಗಳನ್ನು ಅಥವಾ ಚಿಕ್ಕ ಚಿಕ್ಕ ಘನಗಳನ್ನು, ಅದು ಘಟಕಗಳನ್ನು ಅದು ಹೊಂದಿರ್ತದೆ. ಈ ಪಾಸ್ಫೋಲಿಪಿಡ್ಗಳನ್ನು ನಾವು ನೋಡಿದಾಗ ಅಲ್ಲಿ ಹೈಡ್ರೋಫೋಬಿಕ್ ಮತ್ತು ಹೈಡ್ರೋಫಿಲಿಕ್, ವಾಟರ್ ಲವ್ವಿಂಗ್, ವಾಟರ್ ಹೇಟಿಂಗ್ ಎರಡೂ ಏನಿರ್ತಾವೆ ಅಂದರೆ ಪೋಲಾರ್ ಎಂಡ್ಗಳಿರ್ತಾವೆ. ಒಂದು ಬದಿ ಹೆಡ್ ಮತ್ತು ಟೇಲ್ ಅಂತ ಕರಿತೀವಿ. ಹೆಡ್ ಹೈಡ್ರೋಫೋಬಿಕ್ ಇತ್ತಂದರೆ, ಹೈಡ್ರೋಫಿಲಿಕ್ ಇತ್ತಂದರೆ ಟೇಲ್ ಅಂತ ಹೈಡ್ರೋಫೋಬಿಕ್ ಇರ್ತದೆ. ಅಂದರೆ ಟೇಲ್ ಏನಂತಂದ್ರೆ ಬಾಲಕ್ಕೆ ಏನಂತದೆ ಅಂತಂದರೆ ಬಾಲದಲ್ಲಿ ಈ ಫ್ಯಾಟಿ ಆಸಿಡ್ ಚೈನ್ ಇರ್ತಾವೆ, ಅದಕ್ಕೆ ಅದು ಏನಂತ ಹೈಡ್ರೋಫೋಬಿಕ್, ವಾಟರ್ ಹೇಟಿಂಗ್ ಅಂತ ಕರಿತೀವಿ. ನೀರಿಗೆ ಅದು ಏನಾಗಲ್ಲ, ನೀರು ನೋಡಿಕೊಳ್ಳಿ ಅದು ಇದನ್ನಾಗ್ತಿರ್ತದೆ ಅಂತ ಹೇಳ್ತಾರೆ. ಎರಡನೇದಪ್ಪ ಅಂತಂದರೆ ಹೈಡ್ರೋಫಿಲಿಕ್ ಅಂತ ಕರಿತೀವಿ, ವಾಟರ್ ಲವ್ವಿಂಗ್ ಅಂತ ಕರಿತೀವಿ. ಅದು ಏನಂತ ಪೋಲಾರ್ ಹೆಡ್ ಇರ್ತದೆ. ಹಿಂಗೆ ಎರಡೂ ಭಾಗಗಳಿರೋದ್ರಿಂದ ಈ ಒಂದು ಗುಣ ಏನು ಮಾಡ್ತದೆ ಅಂದರೆ ಈ ಪಾಸ್ಫೋಲಿಪಿಡ್ಸ್ಗಳನ್ನು ಸೆಲ್ ಮೆಂಬ್ರೇನ್ ಅಂದರೆ ಕೋಶ ಪೊರೆಯ ನಿರ್ಮಾಣದಲ್ಲಿ ಏನು ಮಾಡ್ತದೆ, ಇವುಗಳನ್ನು ಉಪಯೋಗ ಮಾಡ್ಕೋತದೆ. ಅದಕ್ಕೆ ನಾವು ಉದಾಹರಣೆಯನ್ನು ನಾವು ನೋಡಬೇಕಾದ್ರೆ ಲೆಸಿಥಿನ್ ಅಂತ ಕರಿತೀವಿ. ಲೆಸಿಥಿನ್ಗೆ ನಾವೇನು ಕರಿತೀವಿ, ಪಾಸ್ಫೋಟಿಡೈಲ್ ಕೋಲಿನ್ ಅಂತಲೂ ಕರಿತಾರೆ. ಪಾಸ್ಫೋಟಿಡೈಲ್ ಕೋಲಿನ್ಗೆ ಒಂದು ಸಾಮಾನ್ಯ ಹೆಸರು ಏನಪ್ಪ ಅಂದರೆ ಲೆಸಿಥಿನ್. ಸಿಪ್ಯಾಲಿನ್ ಉದಾಹರಣೆ ನೋಡ್ಕೊ, ಸಿಪ್ಯಾಲಿನ್ ಪಾಸ್ಫೋಟಿಡೈಲ್ ಇಥನಾಲಮೈನ್ ಅಂತ ಕರಿತೀವಿ. ಸ್ಪಿಂಜೋಮಯಲಿನ್ಸ್ ಅಂತ ಕರೀತಾರೆ. ಅವು ಏನಪ್ಪ ಅಂದರೆ ಪಾಸ್ಫೋಸ್ಪಿಂಜೋಸೈಡ್ಸ್ ಅಂತ ಕರಿತೀವಿ ಉದಾಹರಣೆ. ಅದರ ಸಾಮಾನ್ಯ ಹೆಸರು ಎರಡೆರಡು ಹೆಸರದವು. ಹಾಗೆ ಗ್ಲೈಕೋಲಿಪಿಡ್ಸ್ಗಳು ಅಂತ ಕರಿತೀವಿ. ಗ್ಲೈಕೋಲಿಪಿಡ್ಸ್ಗಳು ಮತ್ತಷ್ಟು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸಂಯೋಜನೆ ಅತ್ಯಂತ ಗಟ್ಟಿ ಸಂಯೋಜನೆಯನ್ನು ಹೊಂದಿರ್ತಾವೆ. ಸಾಮಾನ್ಯವಾಗಿ ಮಿದುಳಿನಲ್ಲಿರುವಂತಹ ಕೊಬ್ಬಿನ ಆಮ್ಲಗಳಲ್ಲಿ ಈ ಗ್ಲೈಕೋಲಿಪಿಡ್ಸ್ಗಳಿರ್ತವೆ. ಇಲ್ಲೇನಿರ್ತದಪ್ಪ ಅಂತಾರೆ, ಈ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ಸ್ಗಳನ್ನು, ಈ ಎಲ್ಲ ಸಬ್ಸ್ಟಿಟ್ಯೂಯೆಂಟ್ಸ್ಗಳನ್ನು ಅವು ಸಹಿತ ಹೊಂದಿರ್ತಾವೆ. ಆದರೆ ಇಲ್ಲಿ ಪಾಸ್ಪರಿಕ್ ಅಸಿಡ್ ಇರೋದ್ರಿಲ್ಲ, ಇದರ ಬದಲಿಗೆ ಏನಿರ್ತಾವೆ ಅಂದರೆ ಕಾರ್ಬೋಹೈಡ್ರೇಟ್ಗಳಿರ್ತವೆ. ಉದಾಹರಣೆ ಎಲ್ಲಿ ಇರ್ತಾವಪ್ಪ ಅಂತಂದರೆ ಗ್ಯಾಂಗ್ಲಿಯಾನ್ ಕನ್ನಡದವು ನಾವು ಕರಿತೀವಿ ನರಗಂಟು ಅಂತ ಕರಿತೀವಿ. ಅಂದರೆ ನರಕೋಶದ ಏನು ಕೊಬ್ಬುಗಳಿರ್ತಾವಲ್ಲ, ನರದಲ್ಲಿ ಏನಾದರೂ ಕೊಬ್ಬಿನ ಅಂಶಗಳಿರ್ತಾವಲ್ಲ, ಅವೇನಪ್ಪ ಅಂದರೆ ಗ್ಲೈಕೋಲಿಪಿಡ್ಸ್ಗಳು ಇರ್ತಾವೆ ಅಂತ ಹೇಳ್ತಾರೆ ಅವರು. ಸಲ್ಫೋಲಿಪಿಡ್ಸ್ ಇಲ್ಲಿ ಏನಿರ್ತವೆ, ಸಲ್ಫರನ್ನು ಹೊಂದಿರ್ತದೆ. ಡಿರೈವ್ಡ್ ಲಿಪಿಡ್ಸ್ ಅಂದರೆ ಸಿಂಪಲ್ ಮತ್ತು ಕಂಪೌಂಡ್, ಸಾಮಾನ್ಯ ಮತ್ತು ಸಂಯುಕ್ತ ಕೊಬ್ಬುಗಳಿಂದ ಏನು ಮಾಡಿರ್ತಾರೆ, ಇವುಗಳನ್ನು ಪಡೆದುಕೊಂಡಿರ್ತಾರೆ. ಅವಕ್ಕೆ ಅದಕ್ಕೇನು ಕರಿತೀವಿ, ಡಿರೈವ್ಡ್ ಲಿಪಿಡ್ಸ್ ಅಂತ ಕರಿತೀವಿ, ಅಥವಾ ಉತ್ಪನ್ನಗಳು, ಕೊಬ್ಬಿನ ಉತ್ಪನ್ನಗಳು ಅಂತ ನಾವು ಕರಿತೀವಿ. ಡಿರೈವ್ಡ್ ಫ್ರಮ್ ದ ಸಿಂಪಲ್ ಆ್ಯಂಡ್ ಕಂಪೌಂಡ್ ಲಿಪಿಡ್ಸ್ ಅಂತಾರೆ. ಉದಾಹರಣೆ ನೋಡ್ಬೇಕಾದ್ರೆ ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಇದರೊಳಗೆ ಕೊಲೆಸ್ಟ್ರಾಲ್, ಎರ್ಗೋಸ್ಟ್ರಾಲ್, ಹಿಂಗೆ ಬೇರೆ ಬೇರೆ ಪ್ರಕಾರದ ಸ್ಟಿರಾಲ್ಗಳು ಬರ್ತಾವೆ. ಟರ್ಪಿನ್ಸ್ಗಳು ಬರ್ತಾವೆ. ಕೆರಟಿನೈಡ್ಸ್, ಪಿಗ್ಮೆಂಟ್ಗಳು, ವರ್ಣದ್ರವ್ಯಗಳು ಸಹಿತ ಬರ್ತಾವೆ. ಇವುಗಳೇನಂತವೆ, ಸಸ್ಯಗಳಿರ್ತವೆ. ಟರ್ಪಿನ್ಸ್ಗಳಿರ್ತವೆ, ಸಸ್ಯಗಳಿರ್ತವೆ. ಸ್ಟಿರಾಯ್ಡ್ಸ್ಗಳು ಸಸ್ಯಗಳಲ್ಲಿ ಇರ್ತವೆ, ಕೆಲವೊಂದು ಫಂಗಸ್ ಶಿಲೀಂಧ್ರಗಳಲ್ಲಿ ಇರ್ತವೆ, ಕೆಲವೊಂದು ಏನಿರ್ತವೆ ನಮ್ಮಲ್ಲಿ ದೇಹದಲ್ಲಿ ಇರ್ತವೆ. ಕೊಲೆಸ್ಟ್ರಾಲ್ ಪ್ರೆಸೆಂಟ್ ಇನ್ ಆರ್ ಸಿಂಥಸೈಸ್ ಇನ್ ದ ಬಾಡಿ ಆಫ್ ದ ಎನಿಮಲ್ಸ್ ಅಂತ ಕರಿತೀವಿ. ಈ ರೀತಿ ನಾವೇನು ಮಾಡಿದ್ವಿ, ಲಿಪಿಡ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ವಿ ಲರ್ನ್ಡ್ ಅಬೌಟ್ ದ ಲಿಪಿಡ್ಸ್ ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆಯ ಒಂದು ಕಾನ್ಸೆಪ್ಟನ್ನು ನಾವು ಕಲಿಯೋಣ. ಅಲ್ಲಿವರೆಗೆ ಧನ್ಯವಾದಗಳು.